ಚೇಂಬರ್ಗೆ ಏನಾದ್ರು ಹೋಗಿ ದೂರು ಕೊಡುವಂಥದ್ದು ಏನಾದ್ರು ಆಗುತ್ತಾ ಅಥವಾ ಮಳನೆಲ್ಲ ಹೇಳ್ಕೊಡುವಂಥದ್ದು ಏನಾದ್ರು ನಂಗೆ ಗೊತ್ತಿಲ್ಲ ಮೇಡಮ್, ಇದನ್ನ ಹೆಂಗ್ ಅಟ್ಲೀಸ್ಟ್ ನಾವು ಏನ್ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಪೈರಸಿಗಳು ಬೇರೆ ಯಾರ ಹತ್ರ ಹೇಳ್ಕೊಳ್ಳೋಣ, ಯಾರು ದೆರ್ ಇಸ್ ನೋ ಸಿಸ್ಟಮ್ ಟು ಹ್ಯಾಂಡಲ್ ಆರ್ ಟ್ಯಾಕಲ್ ಥಿಂಗ್ಸ್. ನಾವು ಒಪ್ಕೊಂತೀನಿ, ಸುಮಾರು ಸಿನಿಮಾಗಳು ವಾರ ಬರ್ತಿದ್ದಾವೆ, ಎಲ್ರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಹಂಬಲ ಇದೆ. ಬಟ್ ಒಳ್ಳೆ ಸಿನಿಮಾನ ಕಾಪಾಡಿ. ಕೆಟ್ಟ ಸಿನಿಮಾ ಮಾಡಿಲ್ಲ, ಯಾವ್ದಾದ್ರು ಒಂದೇ ಒಂದು ರಿವ್ಯೂ ಇಲ್ಲ ಸರ್ ಮೇಡಮ್, ಕೆಟ್ಟದಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಒಂದು ರಿವ್ಯೂ ಇಲ್ಲ. ಇರೋ ರಿವ್ಯೂಗಳೆಲ್ಲ ಚೆನ್ನಾಗಿದೆ, ಪಾಸಿಟಿವ್ ರಿವ್ಯೂ ಇದಾವೆ. ನಾನೇನು ದೊಡ್ಡ KGF ತರ ಕಾಂತಾರ ತರ ಸಿನಿಮಾ ತೆಗ್ದೀನಿ ಅಂತ ಹೇಳ್ತಿಲ್ಲ. ಮೆಹಬೂಬಾ ತರ ನೋಡಿ, ಒಂದು ಸಣ್ಣ ಸಿನಿಮಾ, ಹೊಸಬರ ಪ್ರಯತ್ನ, ಒಂದು 2 ಕೋಟಿ ಬಜೆಟಲ್ಲಿ 2.5 ಕೋಟಿ ಬಜೆಟಲ್ಲಿ ಮಾಡಿರೋಂಥ ಸಿನಿಮಾ. ಈ ಹೊಸಬರ ಸಿನಿಮಾಗೆ ಒಂದು ಪ್ರಯತ್ನಕ್ಕೆ ಒಂದು ಪ್ರತಿಫಲ ಇರಬೇಕಲ್ಲ. ಜನನೂ ಬರ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಜನ. ಥಿಯೇಟರ್ ಒಳಗಡೆ ಇದ್ದಾರೆ ಜನ, 85% ತುಂಬಿದೆ ಜನ ಥಿಯೇಟ್ರಲ್ಲಿ. ನೆಕ್ಸ್ಟ್ ಶೋನೇ ಇಲ್ಲ ಅಂತಂದ್ರೆ ಈಗ 80% ಬಂದಿದ್ದಾರೆ ಅಂತ ಇನ್ನೊಂದು ಶೋ ಆಡ್ ಮಾಡಿದ್ದಾರೆ. ಮತ್ತೆ ಭಾನುವಾರಕ್ಕೆ ಗತಿ ಇಲ್ಲ, ಶನಿವಾರ ಕೊಟ್ಟಿದ್ದಾರೆ, ಸೋಮವಾರಕ್ಕೆ ಮತ್ತೆ ಇರಲ್ಲ. ಏನ್ ಮಾಡೋಕ್ಕಾಗತ್ತೆ? ನಾವೇನ್ ಫೈಟ್ ಮಾಡೋಣ ಹಿಂಗಿದ್ದಾಗ? ಪ್ರತಿಯೊಂದು ಕಡೆ ತುಂಬಾ ಚೆನ್ನಾಗಿದೆ. ಈಗ ಸಿಂಗಲ್ ಸ್ಕ್ರೀನ್ ಅಲ್ಲಿ ಇವತ್ತು ಒಂದು 3-4 ಕಡೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹಾಕಿದೀವಿ ನಾವು ಸಿನಿಮಾನ. ಚೆನ್ನಾಗಿ ನಡೀತಿದೆ, ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾವೇರಿಯಲ್ಲಿ ಚೆನ್ನಾಗಿ ನಡೀತಾ ಇದೆ, ಧಾರವಾಡಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಸರ್, ಶೋಗಳು ಸಿಗ್ತಾನೆ ಇಲ್ಲ ನಮಗೆ. ಶೋಗಳು ಆ್ಯಡ್ ಮಾಡೋದಕ್ಕೆ ಸರ್ ಹಂಗೇನಿಲ್ಲ. ಈಗ ಬರ್ತವ್ರೆ ಜನ. ನಾನು ಹೇಳೋದು, ಜನ ನಮ್ಮ ಮುಖಗಳನ್ನ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ 2 ವಾರ ಬೇಕು. ನಮ್ಗೆ 2 ವಾರ ನಮ್ಗೆ ಸ್ಕೋಪ್ ಕೊಡಿ, ಅಟ್ಲೀಸ್ಟ್ ಉಳಿಸ್ಕೊಳ್ಳೋಂಥ ಪ್ರಯತ್ನ. ನಾವೇನು 100 ಸೆಂಟರ್ಗಳಲ್ಲಿ ಕೊಡಿ ಅಂತ ಕೇಳ್ತಿಲ್ಲ. ಒಂದು 10, 15, 12, 4-5 ಶೋಗಳಾದರೂ ಸಿಗ್ಬೇಕಲ್ಲ ನಮಗೆ. ಇಲ್ಲ ಮೇಡಮ್, ಎಲ್ಲ ಕಡೆ ತೆಗೆದುಬಿಟ್ಟವ್ರೆ. ನಂಗೆ ಅಟ್ಲೀಸ್ಟ್ ಈ ಮಾಲಲ್ಲಿ ಕೊಟ್ಟಿದ್ದಾರೆ. ಇದೊಂದು ಮಾಲಲ್ಲಿ ಇದೊಂದು ಶೋ ನಡೀತಿದೆ, ಜಾಳಲ್ಲಿ ಒಂದು ಶೋ ನಡೀತಿದೆ. 2 ಶೋ ಕೊಟ್ಟಿದ್ದಾರೆ ನಂಗೆ ಇವರು. ಬಿಟ್ರೆ ಎಲ್ಲೂ GT ಮಾಲ್, ಓರಿಯನ್ ಮಾಲ್, ಯಾವ ಮಾಲಲ್ಲೂ ಇಲ್ಲ ನಮ್ದು. ಕ್ಲೀನಾಗಿ ತೆಗೆದಿದ್ದಾರೆ. ಬೇಕಾದ್ರೆ ರಿಪೋರ್ಟ್ ತೆಗೆದ್ರೆ ಇದೇ ಜನ ಇದ್ದಾರೆ, ಜನ ಹೋಗಿಲ್ಲ ಅಂತಲ್ಲ. ಬಿಕಾಸ್ ದ ಪರ್ಸೆಂಟೇಜ್ ಆಫ್ ಜನ ಬಂದಿರೋದು ನಮ್ಗಳಿಗಿಂತ ಬೇರೆ ಸಿನಿಮಾಗಳಿಗೆ ಜಾಸ್ತಿ ಇದೆ ಅಂತ ಅವ್ರಿಗೆ ಅವಕಾಶ ಕೊಡ್ತಾರೆ. ಏನ್ ಮಾಡೋಣ? ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಗಳನ್ನ? ಸರ್ಕಾರಕ್ಕೆ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ? ಅಂದ್ರೆ ಮಾಲ್ಗಳ ಧೋರಣೆ ಇದೇನು ಈಗಿಂದೇನಲ್ಲ, ತುಂಬಾ ವರ್ಷಗಳಿಂದ ಇದು ನಡೀತಾ ಇದೆ. ಮಾಲ್ಗಳಲ್ಲಿ ಕನ್ನಡ ಕಡೆಗಣನೆ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳನ್ನ. ಸೊ ಏನಾದ್ರು ಹೇಳಕ್ ಬಯಸ್ತೀರಾ? ಒಂದು ರಿಸರ್ವೇಶನ್ ತಗೋಬೇಕು, ಅದರ್ವೈಸ್ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ದಯವಿಟ್ಟು ತಗೋಬೇಕು. ಒಂದು ರಿಸರ್ವೇಶನ್ ಸಿಸ್ಟಮ್ ಅನ್ನೋದು ಮಾಡಬೇಕು. ಇವಾಗ ನಾವು ಸ್ಕೂಲ್ ಮಕ್ಕಳಿಗೂ ಅಥವಾ ಯಾವುದೋ ಒಂದು ಈಕ್ವಾಲಿಟಿ ಬಗ್ಗೆ ರಿಸರ್ವೇಶನ್ ಹೆಂಗೆ ತಯಾರು ಮಾಡ್ತೀವಿ? ಕನ್ನಡ ಸಿನಿಮಾಗಳು ಇಷ್ಟು ಪರ್ಸೆಂಟ್ ಒಂದು ಜಾಗದಲ್ಲಿ ಇಷ್ಟು ಕನ್ನಡ ಸಿನಿಮಾಗಳು ಆಡಬೇಕು ಅನ್ನೋಂಥ ಬದ್ಧತೆ ಒಂದು ಬರಬೇಕು. ಒಂದು ಅಟ್ಲೀಸ್ಟ್ ಒಂದು ಏನಾದರೂ ಒಂದು ದೇರ್ ಶುಡ್ ಬಿ ಎ ಲೀಗಲ್ ಆಕ್ಷನ್. ಒಂದು 15%, 10% ಕನ್ನಡ ಸಿನಿಮಾಗಳಿದಾವೆ, 20% ಕನ್ನಡ ಸಿನಿಮಾ ಇದಾವೆ ಬರಬೇಕು. ಅದು ಒಂದು ಆ ಥರ ಏನೂ ಲಾಗಳು ಬರಲಿಲ್ಲ ಅಂದರೆ ತಪ್ಪಾಗುತ್ತೆ, ಕಷ್ಟ ಆಗುತ್ತೆ ನಮಗೆ. ಅವಾಗ ಏನು ಮಾಡೋಕ್ಕಾಗತ್ತೆ? ಈ ಥರ ದಯವಿಟ್ಟು ಫಿಲ್ಮ್ ಚೇಂಬರ್ ಆಗಿರಲಿ ಅಥವಾ ಹೂಎವರ್ ದ ಕನ್ಸರ್ನ್ ಪರ್ಸನ್ ದಯವಿಟ್ಟು ತಗೋಬೇಕು ತಾವುಗಳು. ಒಂದು ಜಾಗದಲ್ಲಿ ಮಿನಿಮಮ್ ಒಂದು 10 ಸ್ಕ್ರೀನ್. ಇವಾಗ ಇಲ್ಲಿ ಒಂದು 22 ಇದೆ, ಒಂದೇ ಒಂದು ಕನ್ನಡ ಸಿನಿಮಾ ನಡೀತಿದೆ, ಒಂದೇ ನಮ್ದು ಒಬ್ಬರದೇ ನಡೀತಿರೋದು. ಅಟ್ಲೀಸ್ಟ್ ಒಂದು 5 ನಂದು ಒಬ್ಬಂದೇ ಮಾಡಿ ಅಂತಲ್ಲ, ಬೇರೆ ಇದಾವೆ, ಬೇರೆ ಒಂದು ಸೇರಿಸಿ ಮಾಡಿಸಿ ಬಂದು ಜನ ನೋಡಲಿ, ನಮ್ಮನ್ನು ಡಿಸೈಡ್ ಮಾಡಲಿ. ನಮ್ಮ ಯೋಗ್ಯತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಡಿಸೈಡ್ ಮಾಡಲಿ. ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಮ್ಗೆ ಜಾಗ ಸಿಗದಿರೋದು ತಪ್ಪಾಗುತ್ತೆ ಅಂತ ನನ್ಗಳು ನೋಡೋಣ ಅಷ್ಟೇ. ಇನ್ನೇನಿದೆ ಅದೇ ನಂಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ. ದಯವಿಟ್ಟು ಒಂದು ಸಿನಿಮಾನ ಉಳಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಹೊಸಬರ ಪ್ರಯತ್ನ. ಹೊಸಬ್ರದ್ದು ಅಂದಿದ ತಕ್ಷಣ ಒಂದು ಸ್ವಲ್ಪ ರಿವ್ಯೂ ನೋಡಿಬಿಟ್ಟು ಬೇಗ ಬಂದು ನೋಡಿ. ಯಾಕಂದ್ರೆ ನಮ್ಗೆ 2ನೇ ವಾರಕ್ಕೆ ಕತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ತಾವುಗಳು ಚೆನ್ನಾಗಿದೆ ಅಂದಿದ ತಕ್ಷಣ ಬಂದು ನೋಡಿ ನೆಕ್ಸ್ಟ್ ವೀಕು ಕಾಯೋಣ ಅಂದರೆ ಆಗೋದಿಲ್ಲ. OTTಗಳಾಗಿರಲಿ, ಚಾನಲ್ಗಳಾಗಿರಲಿ, ಕಷ್ಟ ಆಗುತ್ತೆ ನಮ್ಗೆ. ಅಲ್ಲಿವರೆಗೂ ತಲುಪೋದು ಕಷ್ಟ ಆಗ್ತಿದೆ. ಅದ್ಭುತವಾದ ರೆಸ್ಪಾನ್ಸ್ ಬರ್ತಿದೆ ಸಿನಿಮಾ ಬಗ್ಗೆ. ನೀವು ಇವಾಗ ನೋಡಿ, ಇವಾಗ ಹೊರಗಡೆ ಬಂದವ್ರು ಕ್ಲೈಮ್ಯಾಕ್ಸ್ ನಡೀತಿದೆ ಆಲ್ರೆಡಿ. ಹೊರಗಡೆ ಬಂದವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕಿಂತ ಏನು ಹೇಳೋದಿಲ್ಲ ಮೇಡಮ್.